ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದವಕಾಶ. ನಾನು ನಿಮ್ಮ ರವಿ. ಈ ವಾರ ಮಾರ್ಕೆಟ್ 4.5% ಮೇಲಕ್ಕೆ ಹೋಗಿದೆ. ಇದು ಕಳೆದ 4 ವರ್ಷಗಳಲ್ಲೇ ಅಧಿಕ ವೀಕ್ಲಿ ಗೇನ್ ಆಗಿದೆ. ಹಾಗೂ ಇದೇ ತಿಂಗಳು ನಿಫ್ಟಿ 50 ಇನ್ನೊಂದು ಸಾಧನೆಯನ್ನು ಮಾಡಿದೆ. ಅದೇನೆಂದರೆ 1996ರ ನಂತರ ಸತತವಾಗಿ ನಿಫ್ಟಿ 50 5 ತಿಂಗಳು ನೆಗೆಟಿವ್ ರಿಟರ್ನನ್ನು ಕೊಟ್ಟಿದೆ. ಕಳೆದ ಅಕ್ಟೋಬರಿಂದ ಫೆಬ್ರವರಿ ತನಕ. ಮಾರ್ಕೆಟ್ ಈ ವಾರ ಮೇಲಕ್ಕೆ ಹೋಗಲು 2 ಕಾರಣ. ಒಂದು, US ಫೆಡರಲ್ ಮೀಟಿಂಗ್ನಲ್ಲಾದ ಬದಲಾವಣೆ. ಅದೇನೆಂದರೆ ಅಮೆರಿಕದ ಪ್ರೊಜೆಕ್ಷನ್ ಗ್ರೋತ್ ಮತ್ತು ಇನ್ಫ್ಲೇಷನ್ 1.7% ಮತ್ತು 2.7% ಅಲ್ಲಿದ್ದರೆ ಈ ವರ್ಷ 2 ರೇಟ್ ಕಟ್ ಬರಬಹುದು ಎಂದು ಜೆರಮ್ ಪವೆಲ್ ಅವರು ಮೀಟಿಂಗ್ನಲ್ಲಿ ಮಾತಾಡಿದ್ದಾರೆ. ಮತ್ತೊಂದು, ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 5ನೇ ತಾರೀಕು RBI ಪಾಲಿಸಿ ಮೀಟಿಂಗ್ ಇರುವುದರಿಂದ ಬ್ಯಾಂಕ್ ಸೆಕ್ಟರ್ ಅನ್ನು ಮೇಲಕ್ಕೆ ತಳ್ಳಿ ನಿಫ್ಟಿ 50 ಸೆನ್ಸೆಕ್ಸ್ ಕೂಡ ಮೇಲಕ್ಕೆ ಹೋಗಿದೆ. ಏಕೆಂದರೆ ಏಪ್ರಿಲ್ 5ನೇ ತಾರೀಕು ಮಾರ್ಕೆಟ್ ರೇಟ್ ಕಟ್ ನಿರೀಕ್ಷೆಯನ್ನು ಮಾಡುತ್ತಿದೆ. ನನ್ನ ಪ್ರಕಾರ ಫಂಡಮೆಂಟಲ್ ಗುಡ್ ಸ್ಟಾಕ್ಗಳನ್ನು ಬೈ ಮಾಡಿದರೆ, ನಿಫ್ಟಿ 50ಯಲ್ಲಿರುವ ಸ್ಟಾಕ್ಗಳನ್ನು ಬೈ ಮಾಡಿದರೆ ಬೈ ಆನ್ ಲೋ ಆ್ಯಂಡ್ ಟೈಟ್ ಹೋಲ್ಡ್ ಆನ್ ಐ ಅಂತೆ ಹೂಡಿಕೆ ಮಾಡಿದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆಯ ರಿಟರ್ನ್ ಕಾಣಬಹುದು. ಏಕೆಂದರೆ ಪ್ರತಿ ತಿಂಗಳು ಸ್ಟಾಕ್ ಮಾರ್ಕೆಟ್ 2 ರಿಂದ 3 ಸಾರಿ ಕೆಳಕ್ಕೆ ಬೀಳುತ್ತದೆ. 2 ರಿಂದ 3% ಆದರೂ ಕೆಳಕ್ಕೆ ಬೀಳುತ್ತದೆ. ಪ್ರತಿ ಸಾರಿಯೂ ಕೆಳಕ್ಕೆ ಬಿದ್ದಾಗ ನಾವು ಸ್ಟಾಕ್ಗಳನ್ನು ಬೈ ಮಾಡಿದರೆ, ಫಂಡಮೆಂಟಲಿ ಗುಡ್ ಸ್ಟಾಕ್ಗಳನ್ನು ಬೈ ಮಾಡಿದರೆ ಲಾಂಗ್ ಟರ್ಮಲ್ಲಿ ಒಳ್ಳೆಯ ರಿಟರ್ನ್ ಸಿಗಬಹುದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರ್ಥವಾಗೋಲ್ಲ ಅನ್ನುವವರು ಗೋಲ್ಡ್ ಪೀಸಲ್ಲಿ ಸತತವಾಗಿ SIP ಮಾಡಿಕೊಂಡು ಬಂದರೆ, ಜೊತೆಗೆ ಪ್ರತಿ ತಿಂಗಳು ಸ್ಟೆಪ್ ಅಪ್ ಮಾಡಿಕೊಂಡು ಬಂದರೆ ಕನಿಷ್ಠ ಪಕ್ಷ 5 ರಿಂದ 10% ನೀವು ಭಾರತದ ನಾಮಿನಲ್ GDPಯನ್ನು ಬೀಟ್ ಮಾಡಬಹುದು. ನಾಮಿನಲ್ GDP ಎಂದರೆ ಇನ್ಫ್ಲೇಷನ್ ಪ್ಲಸ್ ರಿಯಲ್ ಗ್ರೋತ್. ಕಳೆದ 40 ವರ್ಷಗಳಿಂದ ಗೋಲ್ಡ್ 10 ರಿಂದ 12% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಇನ್ನು ಮಾರ್ಕೆಟಲ್ಲಿ ಹೊಸದಾಗಿ ಇನ್ವೆಸ್ಟ್ ಮಾಡುವವರು SIP ಮೂಲಕ ನಿಫ್ಟಿ 50 ಇಂಡೆಕ್ಸ್ ಫಂಡ್ನಲ್ಲಿ ರೆಗ್ಯುಲರ್ ಆಗಿ ಮತ್ತು ಪ್ರತಿ ತಿಂಗಳು 5 ರಿಂದ 10% ಅನ್ನು ಇನ್ಕ್ರೀಸ್ ಮಾಡಿಕೊಂಡು ಹೋದರೆ ಲಾಂಗ್ ಟರ್ಮಲ್ಲಿ 15 ರಿಂದ 20% CAGR ಕಾಣಬಹುದು. ಈ ವಾರ ಕರ್ನಾಟಕ ಬ್ಯಾಂಕ್ 5.5% ಮತ್ತು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟರೀಸ್ 6% ಮೇಲಕ್ಕೆ ಹೋಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೆಳೆಯರೇ.